ಅಲ್ಲಿ ನಮ್ಮ ಬಗ್ಗೆ ಅಪಪ್ರಚಾರ ಮಾತಾಡುವವರು ತುಂಬಾ ಜನ ಇದ್ದಾರಂತೆ. ಹಾಗಾದ್ರೂ ಅಂತವರು ನನ್ನನ್ನು ಕರೆಯುವುದು ಕುರುಭೂವರ ಅಂತೇಳಿ. ಹಾಗಾದ್ರೆ ಕುರುವಂಶದಲ್ಲಿ ಹುಟ್ಟಿದ ಮಹಾತ್ಮರು ಎಷ್ಟು ಮಂದಿ? ಚಂದ್ರವಂಶೀಯರಾದಂತಹ ನಮ್ಮಲ್ಲಿ ಚಂದ್ರನೇ ಮಹಾತ್ಮ. ಹಾಗಿದ್ದರೂ ಚಂದ್ರವಂಶವು ಕುರುವಿನ ನಂತರ ಕುರುವಂಶ ಎನ್ನುವಂತಹ ಅಭಿಧಾನವನ್ನು ಹೊಂದಿದೆ. ಸೂರ್ಯವಂಶವನ್ನೇ ತಗೊಳ್ಳಿ, ಕಳೆದು ಹೋದಂತಹ ಯುಗದಲ್ಲಿ ರಘು ಮಹಾರಾಜನಿಂದ ವಂಶಕ್ಕೆ ಸೂರ್ಯವಂಶಕ್ಕೆ ರಘುವಂಶ ಎನ್ನುವ ಹೆಸರು ಬಂತು. ಹಾಗೆಂದು ರಘುವಿನ ನಂತರ ಬಂದಂತಹ ಅದೆಷ್ಟೋ ಮಹನೀಯರಾದರು ರಾಘವನೆನಿಸಲಿಲ್ಲ, ರಾಮನೊಬ್ಬನೇ ಎನಿಸಿತು. ಹಾಗೆಯೇ ಕುರುವಂಶದಲ್ಲಿ ಹುಟ್ಟಿದಂತಹ ಮಹಾತ್ಮರು ಶಾಂತರುಗಳು ಚಕ್ರವರ್ತಿ ಎನ್ನುವ ವಿಧಾನವನ್ನು ಹೊಂದಿದವರು. ಹಾಗೆಂದು ಅವರು ಗೌರವ ಎನ್ನುವ ವಿಧಾನ ಹೊಂದಿದ್ದಿದ್ರೆ ನಾನೊಬ್ಬನೇ. ಮತ್ತೆ ನನಗೂ ರಾಮನಿಗೆ ಬಹಳ ಹೋಲಿಕೆ ಉಂಟು. ಸತ್ಯ ಹೇಳಬೇಕು, ತ್ರೇತಾಯುಗದ ರಾಮನ ನಂತರ ರಾಮನ ಹಾಗೆ ಬದುಕಿದವ ನಾನೊಬ್ಬನೇ. ಸರಿಯಾಗಿ ಆಲೋಚನೆ ಮಾಡಿದೆ. ರಾಮನಲ್ಲಿ ಶ್ರೇಷ್ಠತ್ವವನ್ನು ಕಂಡುಕೊಳ್ಳುವುದರಲ್ಲಿ ನಾವು ವಿದ್ರಾಟ್ಯ ಪರಿಪಾಲನಾ ಕಾರ್ಯಕ್ಕಾಗಿ ಅರಮನೆಯನ್ನೇ ತ್ಯಜಿಸಿದ, ದ್ರವತ್ವವನ್ನು ತ್ಯಜಿಸಿದ ಕಾಡಿಗೆ ಹೋದ ಅಂತಲ್ವೋ. ನಾನು ಮಾತ್ರ ವಾಕ್ಯ ಪರಿಪಾಲಕ, ತಾಯಿಯ ಆಜ್ಞೆಯನ್ನು ಪೂರೈಸುವುದು ನನ್ನ ಉದ್ದೇಶವಾಗಿದೆ. ಕುಂತಿಗೆ ಮಕ್ಕಳಾಯಿತು ಎಂದ ಕ್ಷಣ ಹಸ್ತಿನಾವತಿಯ ಸಿಂಹಾಸನಕ್ಕೊಬ್ಬ ಉತ್ತರಾಧಿಕಾರಿ ಹುಟ್ಟಿಕೊಂಡ ಎನ್ನುವ ನೆಲೆಯಲ್ಲಿ ನಮ್ಮ ತಾಯಿ ಗಾಂಧಾರಿ ಹೊಟ್ಟೆಯನ್ನು ಹಿಡಿದುಕೊಂಡಂತೆ ಸೂಕ್ಷ್ಮವಾಗಿ ವಿಮರ್ಶಿಸಿ ತಾಯಿಯ ಆಶೆ ಏನಾಗಿದ್ರೆ ಮಗ ಚಕ್ರವರ್ತಿ ಆಗಬೇಕು ಎನ್ನುವಲ್ಲಿ ಹೌದಲು. ಹಾಗಿದ್ರೆ ತಾಯಿಯ ಆಶೆಯನ್ನು ಈಡೇರಿಸುವುದು ಮಗನಾಗಿ ನನ್ನ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಈ ಚಕ್ರವರ್ತಿತ್ವವನ್ನು ನನ್ನಲ್ಲೇ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೆ ನಾನು. ಈಗ ಹೇಳಿ ತ್ರೇತಾಯುಗದ ನಂತರ ನಾನೇ ಹೌದಲು. ಅಷ್ಟು ಮತ್ತೆ ಅಂತ ದೂರುವವರು ಎಲ್ಲಾ ಕಡೆಯಲ್ಲೂ ಇದ್ದಾರೆ. ಒಬ್ಬ ಆಳ್ವಿಕೆಗೆ ಒಬ್ಬ ಬಂದ ಅಂತ ಆದ್ರೆ ಅವರ ಆಳ್ವಿಕೆ ಸರಿ ಇಲ್ಲ, ಅವರ ಭ್ರಷ್ಟಾಚಾರಿ, ಅವರಿಗಿಂತ ನಾವಾಗುವುದು ಅಂತ ಹೇಳುದು. ನಾವು ಪ್ರಾಮಾಣಿಕರಂತಲ್ಲ. ಈ ರಾಜಕೀಯ ಕ್ಷೇತ್ರ ಕಲುಷಿತವಾಗಿ ಕೆಲವು ವರ್ಷವೇ ಆಗೋದು. ಆದ್ರೆ ನಮ್ಮ ಮಟ್ಟಿಗೆ ನಾವು ರಾಮನಾಗಿ ಬದುಕುತ್ತೇವೆ ಅಷ್ಟು ಸಾಕು. ಮತ್ತೆ ಇತ್ಯಾದಿ ಕೆಲವು ಪ್ರಕರಣಗಳು, ಎಲ್ಲೋ ಒಳ್ಳೆಯಲ್ಲಿ ವಸ್ತ್ರಾಧಾರ ಇದ್ದಂತೆ, ಯೂತ ಮಾಡಿದ್ದೇನಂತೆ, ಅದು ಮೋಸದಾಕಂತೆ ಏನು ಹೇಳುವುದು. ಕೆಲವು ಸಲ ರಾಮನು ಅನಿವಾರ್ಯವಾಗಿ ಹಾಗೆ ಮಾಡಿದ್ದಾರೆ. ಶೂರ್ಪನಕ್ಕೆ ಬಂದು ರಾಮನಲ್ಲಿಗೆ ಬಂದು ನನ್ನನ್ನು ಮದುವೆಯಾಗಬೇಕು ಅಂತ ಹೇಳಿ ಹೇಳುವಾಗ ಅಮ್ಮನಾದ ಲಕ್ಷ್ಮಣನನ್ನು ತೋರಿಸಿದ ರಾಮ ಏನು ಹೇಳಿದ ಶೂರ್ಪನಕ್ಕೆಯಲ್ಲಿ? ಶ್ರೀಮಾನ್ ಅಕೃತಧಾರಶ್ಚ ಲಕ್ಷ್ಮಣೋ ನಾಮ ವೀರ್ಯವಾನ್, ಮದುವೆಯಾಗದ ನನ್ನ ತಮ್ಮ ಇದ್ದಾನೆ ಲಕ್ಷ್ಮಣ. ರಾಮ ಹೇಳಿ ಲಕ್ಷ್ಮಣನಿಗೆ ಮದುವೆ ಆಗಿರಲಿಲ್ವಾ? ಹಾಗೆ ನಾವು ಸುಳ್ಳು ಹೇಳಿದ್ದಾರೆ ಇಲ್ವ ರಾಮ? ಹಾಗೆ ನಾವು ಕೆಲವು ಸಲ ಅಗತ್ಯಕ್ಕೆ ಬೇಕಾಗಿ ಕೆಲವೊಂದರಲ್ಲಿ ರಾಜಕಾರಣ ಮಾಡಿದ್ದೇವೆ. ಅದು ರಾಜನೀತಿ, ದಂಡನೀತ್ಯ ಉಂಟು ಈ ರಾಜನೀತಿಯಲ್ಲಿ. ಕೆಲವು ಸಲ ಇಂಥದ್ದನ್ನೆಲ್ಲ ಮಾಡಬಹುದು. ಯಾಕೆ? ಹಿತರಕ್ಷಣೆಗೆ. ಯಾವುದು ಬೇಡ, ಒಟ್ಟು ಹಿತರಕ್ಷಣೆ. ಇದು ನಮ್ಮ ಉದ್ದೇಶ. ಪ್ರಾರಂಭದ ಹಂತದಿಂದ ಈ ದಿನದವರೆಗೆ ನಾನು ನಡೆದುಕೊಂಡು ಬಂದಂತಹ ಜೀವನವನ್ನು ನೀವು ಆಲೋಚಿಸಿದ್ರೆ ಸತ್ಯ ಹೇಳಬೇಕಾದ್ರೆ ನಾನು ಅದರಿಂದ ಇಷ್ಟು ನಿಮಿತ್ತ ಹೆಚ್ಚು ಮಾಡ್ತಿದ್ದೆ. ನೀವು ಗುರುಕುಲದಲ್ಲಿ ನಾನು ಕರ್ತವ್ಯವನ್ನು ನೋಡಬೇಕು. ಕೃಪಾಚಾರ್ಯರಲ್ಲಿ ಶಾಸ್ತ್ರಾಭ್ಯಾಸ, ದ್ರೋಣಾಚಾರ್ಯರಲ್ಲಿ ಶಸ್ತ್ರಾಭ್ಯಾಸ, ಇದನ್ನೆಲ್ಲ ಮಾಡುವ ಸಂದರ್ಭದಲ್ಲಿ ನಮ್ಮಕ್ಕೆ ಭೀಷ್ಮಾಚಾರ್ಯರು ನನ್ನ ಎದುರು ಕೂತು ಮಾತಾಡಲಿಲ್ಲ, ನನ್ನನ್ನು ಕೂರಿಸಿ ಅವರು ನಿಂತು ಮಾತಾಡಿದ್ರು. ಗುರುಗಳಾದಂತಹ ಕೃಪಾಚಾರ್ಯರು ಕೈಗಟ್ಟಿ ನಿಂತಿದ್ರು ನನ್ನ ಎದುರು. ದ್ರೋಣಾಚಾರ್ಯರು ನನ್ನನ್ನು ಬೇರೆ ವಿಭಾಗವಾಗಿ ನನ್ನನ್ನು ನೋಡಿಕೊಳ್ತಾ ಇದ್ರು. ಕಾರಣ ಏನು? ಚಕ್ರವರ್ತಿಯಾಗುವ ಎನ್ನುವ ನೆಲೆಯಲ್ಲಿ. ಹಾಗಿದ್ರೆ ಅಂದಿದ್ದರೆ ನನ್ನ ಮನಸ್ಸಲ್ಲಿದ್ದದ್ದು ನಾನು ಚಕ್ರವರ್ತಿ. ಅದನ್ನು ಆ ಚಕ್ರವರ್ತಿತ್ವವನ್ನು ಪರೀಕ್ಷಿಸಿ ಚಕ್ರವರ್ತಿತ್ವವನ್ನು ಸ್ಪಷ್ಟೀಕರಿಸುವುದಕ್ಕೋಸ್ಕರವೇ ಪರೀಕ್ಷಾ ರಂಗದಲ್ಲಿ ಕರ್ಣನಿಗೆ ಅಂಗರಾಜ್ಯದ ಪಟ್ಟಾಭಿಷೇಕ ಮಾಡಿದ್ದ. ಯಾರಾದ್ರೂ ಪ್ರಶ್ನಿಸುವವರಿದ್ದು ಈಗವರಲ್ಲಿ ಅಂತ ಪುಣ್ಯಾತ್ಮರು ಒಬ್ಬರಾದ್ರೂ ಇರ್ತಾರೆ. ಎಲ್ಲರೂ ಒಪ್ಪಿಕೊಂಡಿದ್ರು. ಅಲ್ಲಿಗೆ ನಮ್ಮ ಮನಸ್ಸಿಗೆ ದೃಢ ಆಯಿತು, ನಾವು ಚಕ್ರವರ್ತಿ ಖಂಡಿತ. ಹಾಗಾಗಿ ಅಲ್ಲಿಂದ ಬಂದು ನೋಡಿ ಕಾಲಿಗೆ ನಾವಿದ್ದೇವೆ, ಇವರಿಗೆ ಇಂದ್ರಪ್ರಸ್ಥ ಅಂತರಾಜ್ಯ ಅವರಿಗೆ ಕೊಡಬೇಕು. ಸತ್ಯ ಹೇಳಿಸುವ ನಿಮಗಾದ್ರೆ ಏನಾದಿತ್ತು? ಮಲಗಿದಲ್ಲಿ ಆದ್ರೂ ಹೋಗಿ ಸೂರ್ಯಾಸ್ತವನ್ನು ಅನ್ನಿಸ್ತದಲ್ಲಿ ನನಗೂ ಅನ್ನಿಸಿದ್ದಲ್ಲಿ ಏನಾದ್ರೂ ಮಾಡಬೇಕು. ಹಾಗಾಗಿ ಆ ಪ್ರಯತ್ನದ ಅಂಗವಾಗಿ ಮೊದಲಾಗಿ ಪರಮ ಪವಿತ್ರವಾದಂತಹ ವಿಷಪ್ರಾಶನ ಎನ್ನುವ ಕಾರ್ಯಕ್ರಮವನ್ನು ಇಟ್ಟುಕೊಂಡೆ ಬಾಲ್ಯದಲ್ಲಿ. ಇಲ್ಲಿಗೆ ಮುಗಿಬೇಕು ಈ ಕಥೆ. ಮುಗೀತಾ? ಎದ್ದು ಬಂದ ಪುಣ್ಯಾತ್ಮ ಸಮುದ್ರದಾರದಿಂದ ಹುಟ್ಟಿ ಎದ್ದು ಬಂದಿದ್ದಾನೆ. ಮತ್ತೆ ಅದೆಲ್ಲ ಅವನ ಅದೃಷ್ಟ ಅಂತ ಹೇಳಬೇಕು. ಇಲ್ಲದಿದ್ರೆ ನಮ್ಮ ಕಾರ್ಯಕ್ರಮ ಸರಿಯಾದ ರೀತಿಯಲ್ಲಿ ನಡೆಸಲ್ಪಟ್ಟಿದೆ. ಆದರೂ ಸಮುದ್ರದಿಂದ ಎದ್ದು ಬರ್ತಾನೆ ಅಂದ್ರೆ ಅವನ ಅದೃಷ್ಟ ಹೌದಲ್ಲ. ಹಾಗಿದ್ರೆ ಇವರ ಅದೃಷ್ಟ ಎಷ್ಟುಂಟು ನೋಡುವ ಅಂತ ಹೇಳಿ ಸ್ವಲ್ಪ ಅರಗಿನ ಮನೆಯಲ್ಲಿ ಹೀಗಾದ್ರೂ ಗಮನಿಸುವ
ಅರಗಿದ ಮನೆಯಲ್ಲಿ ಹೋಗಿ ಮಲಗಿದ ಅವರ ಆ ಅರಗಿನ ಮನೆಗೆ ಬೆಂಕಿ ಕೊಡಬೇಕು ಅಂತ ನಮ್ಮ ವಿರೋಚನ ಹೋಗಿದ್ದಾರೋ ಇಲ್ಲೋ ಈ ಪುಣ್ಯಾತ್ಮರು ಭಿಕ್ಷೆಗಳಂತ 5 ಹುಡುಗರನ್ನು ಮತ್ತೆ ಅವರ ತಾಯಿಯನ್ನು ಅರಗಿನ ಮನೆಯಲ್ಲಿ ಹಾಕಿ ಸುಟ್ಟದ್ದು ಒಂದು ಸಾಕ್ಷಿ ಸಿಗಬೇಕಿತ್ತು ಸ್ವಾಮಿ ನನಗೆ. ಹಸ್ತಿನಾವತಿಯ ನ್ಯಾಯಾಂಗದ ಬಲ ಏನು ಅಂತ ತೋರಿಸ್ತಿದ್ದೆ ಪಾಂಡವರಿಗೆ ಒಳಗೆ ಹಾಕೊಳಗೆ ಪರಗ್ರಹದಲ್ಲಿ ಸಾಕ್ಷಿ ಇದ್ದವ ವಿರೋಚನ ಒಬ್ಬನೇ ವಿರೋಚನವನ್ನು ಸಾಕ್ಷಿಯಾಗಿ ತೋರಿಸುವನು ಕಳಿಸಿದ್ದು ನಾನಿಂದ ಗೊತ್ತಾಗ್ತದೆ ಇಲ್ಲೋ ಅದಕ್ಕೆ ಬೇಕಾಗಿ ಪಾಯಿಂಟ್ ಒಳಗೆ ರಾಜಕೀಯ ತಿಳಿಸಿದವರು ಮುಂದೆ ಹೋಯಿತು. ದ್ಯೂತದ ಪ್ರಕರಣಕ್ಕಾಗುವಾಗ ನಮ್ಮ ಅಪ್ಪನಿಗೂ ಸ್ವಲ್ಪ ಅರ್ಥ ಆಗಿದೆ ಇದು ಬೆಳಿಲಿಕ್ಕೆ ಬಿಟ್ಟರೆ ಸ್ವಲ್ಪ ಇದರಲ್ಲಿ ಅಪಾಯ ಉಂಟು. ಹಾಗಾಗಿ ಅಪ್ಪ ದ್ಯೂತ ಆಡುವ ದ್ಯೂತ ಆಡಿದೆ ಸೋತದೇನನ್ನು ದ್ರೌಪದಿಯನ್ನು ಭೀಮಾರ್ಜುನರನ್ನು ರಾಜ್ಯವನ್ನು ಕೋಶವನ್ನು ಎಲ್ಲವನ್ನು ಸೋತ ಇಲ್ಲಿಗೆ ಹೊರಗಡೆ ಇನ್ನು ನಾನು ನನ್ನ ಚಕ್ರವರ್ತಿತ್ವ ಅಬಾಧಿತ ಅಂತ ಭಾವಿಸಿದೆ. ತಗಡಿಯಲ್ಲಿ ಅಪ್ಪದು ಮಾಡಿದ್ದು ಬನ್ನಿ ಎಲ್ಲ ಕಥೆ. ನಾವು ನಮ್ಮ ಹತ್ರ ತೆಗೆಯಬೇಕಾಗಿ ಇಷ್ಟೆಲ್ಲ ಮಾಡುವಾಗ ಈ ಅಪ್ಪ ಹೀಗೆ ಮಾಡು ಅವ್ರು ಹೋದ ಕೂಡಲೇ ಈಗ ಅಪ್ಪನಿಗೆ ಶುರು ಮಾಡಿದ್ದೆ ಶಾಸನ ಮಾಡು ಈಗ ಮಾಡಬಾರ್ದು ನೀವು ಮತ್ತೆ ಹೇಳುದು ಬಂದ 14 ವರ್ಷ ನಮಗೆ ವನವಾಸ ಅಜ್ಞಾತವಾಸಗಳು 13 ವರ್ಷ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ 14ನೇ ವರ್ಷದಲ್ಲಿ ಬರುವಾಗ ಯಥಾಯೋಗ್ಯಂ ಪ್ರತಪ್ತವ್ಯ ಅಂತ ಹೇಳ್ತೇನೆ ನಾನು ದೃಢವಾಗಿ ಯಾವುದನ್ನು ಹೇಳಿಲ್ಲ. ಯಥಾಯೋಗ್ಯ ಪ್ರತಪ್ತವ್ಯ ಹೀಗೆ ಸೂಜಿಯ ಮನೆಯ ಮೇಲೆ ಇಟ್ಟ ಹಾಗೆ ಅದು ಸೂಜಿ ಯಾವ ರೀತಿ ಆ ರೀತಿಯಲ್ಲಿ ನಿಲ್ಲಿಸಿದೆ. ನಾನು ಎಣಿಸಿದ್ದು ಯಥಾರ್ಥ ಎಣಿಸಿದ್ದು ಏನು ಗೊತ್ತು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮಾಡುವಾಗ ಈ ಪುಣ್ಯಾತ್ಮರಿಂದ ಅದು ಸತ್ಯ ಮಾತ್ರ ನಿಲ್ಲಿಸಿದವರಲ್ಲ ಮಾಡಿ ಆಗಲಿ ಕೃಷ್ಣನನ್ನು ಕಳಿಸಿದ್ದಾರೆ ಸಂಧಾನಕ್ಕೆ. ಮೊತ್ತ ಮೊದಲಾಗಿ ಸಂಜಯನನ್ನು ಕಳಿಸುವಾಗ ನಮ್ಮ ತೀರ್ಮಾನ ನಾವು ದೃಢವಾಗಿ ಮಾಡಿದ್ದಾಗಿದೆ. ಹೇಳಿದ್ರು ಸೂಜಿಯ ಮನೆಯಲ್ಲಿಟ್ಟಿದ್ದೇನೆ, ಶಸ್ತ್ರದ ಮನೆಯಲ್ಲಿಟ್ಟಿದ್ದೇನೆ, ಖಡ್ಗದ ಮನೆಯಲ್ಲಿಟ್ಟಿದ್ದೇನೆ, ಯುದ್ಧದಲ್ಲಿ ಗೆದ್ದು ಬರ್ಕೊಳ್ಳಿ ನಿಮ್ಮ ತನ್ನು ಆಯ್ತಾ. ಮತ್ತೆ ಇವ ಸಂಧಾನಕ್ಕೆ ತೋರು ನಮ್ಮ ನಿರ್ಣಯ ಈ ದೃಢ ಆಗಲಿಲ್ಲ. ಹಾಗೆಲ್ಲ ಸಂಧಾನಕ್ಕೆ ಬರುವುದನ್ನು ಬೇಡ ಹೇಳಲಿಕ್ಕಾಗ್ತದ ಬರ್ಲಿ ಅಂತ ಹೇಳಿ ನಾನು ಒಪ್ಪಿದ್ದೆ. ಹಾಗೆಂದ ಬಂದವರಿಗೆ ನಮ್ಮ ಪ್ರಭುತ್ವ ಶಕ್ತಿ ಏನು, ನಮ್ಮ ಧಾರಣಾ ಶಕ್ತಿ ಏನು, ನಮ್ಮ ಆಜ್ಞಾ ಶಕ್ತಿ ಏನು. ಈ 13 ವರ್ಷಗಳಲ್ಲಿ ಹಸ್ತಿನಾವತಿಯ ರತ್ನಸಿಂಹಾಸನವನ್ನು ಯಾವ ಮಟ್ಟಕ್ಕೆ ನಾನು ಬೆಳೆಸಿದ್ದೇನೆ ಎನ್ನುವುದನ್ನು ಗೊತ್ತು ಮಾಡಬೇಕೆನ್ನುವ ಪ್ರಯತ್ನ ಇದೆ. ನೋಡಿ ಸುರಪತಿಯ ಸಭೆಯನ್ನು ನಿಂದಿಸಿ ಅಲ್ಲಲ್ಲಿ ಜಾಲರಿಗಳನ್ನು ಇಳಿಬಿಟ್ಟಿದ್ದೇವೆ, ಮುಕ್ತರತ್ನಗಳಿಂದ ಅಲಂಕರಿಸಿಕೊಂಡಿದ್ದೇವೆ. 2 ತಲೆ ಹಿಂದೆ 2 ತಲೆ ಮುಂದೆ 5 ತಲೆಮಾರನ್ನು ಒಗ್ಗೂಡಿಸಿಕೊಂಡು ಹಸ್ತಿನಾವತಿಯ ರತ್ನಸಿಂಹಾಸನದ ಪ್ರಭುತ್ವ ಶಕ್ತಿಯನ್ನು ತೋರಿಸುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಹಾಗೆಂತ ಬರುವಂತಹ ಕೃಷ್ಣನಿಗೆ ಸ್ವಾಗತ ಬೇಕೋ ಬೇಡ. ಅದಕ್ಕಾಗಿ ನೋಡಿ ಒಂದು ಕಡೆ ಇಲ್ಲಿ ಕೃಷ್ಣ ವಸ್ತ್ರಾಭಾರ ಮಾಡುವಂತಹ ಸನ್ನಿವೇಶ, ವಸ್ತ್ರವನ್ನು ಕದ್ದುಕೊಂಡು ಬರುವಂತಹ ಸನ್ನಿವೇಶ, ಈಚೆಯನ್ನು ನೋಡಿ ಬೆಣ್ಣೆ ಕಡಿಯುವಂತಹ ಸನ್ನಿವೇಶ, ಈಚೆಯನ್ನು ನೋಡಿ ಹಾಲು ಕಡಿಯುವ ಸನ್ನಿವೇಶ, ಇಂಥದನ್ನೆಲ್ಲ ಇವನ ಬಾಲಲೀಲೆಗಳನ್ನೆಲ್ಲ ಇಲ್ಲಿ ತೋರ್ಪಡಿಸುವುದಕ್ಕೆ ಭಾವಚಿತ್ರವನ್ನು ಹಾಕಿದ್ದೇನೆ. ಸತ್ಯ ಹೇಳಬೇಕು ಯಾಕೆ ಮಾಡಿದ್ದೆ ಅಂತ ನನಗೆ ಬರ್ತದೆ. ಅವನ ಅಭಿಮಾನಿಗಳು ಕೆಲವರು ಇದ್ದಾರೆ ಅವನ ಹಿಂದೆ ಅಡ್ವಾದಿ ಮಹರ್ಷಿಗಳು. ಕೃಷ್ಣ ನಾನಿನ ದಾಸನಯ್ಯ ನೀನು ದೇವರು ಅಂತ ಹೇಳಿ ಹೇಳಿಕೊಂಡು ಹೋದರೆ ಅವರಿಗೆ ಗೊತ್ತಾಗಬೇಕು ಇವನ ಯೋಗ್ಯತೆ ಏನು. ಅದಕ್ಕೆ ಬೇಕಾಗಿ ನಾನು ಹಾಕಿಸಿ ಮತ್ತೆ ನೋಡುವ ದೃಷ್ಟಿಗೆ ಕೃಷ್ಣ ನೀರಂಜನವು ಕಾಣ್ತದೋ ಇಲ್ಲೋ, ಹಾಗಾಗಿ ನಮ್ಮ ಉದ್ದೇಶ ಏನು ಎನ್ನುವುದು ಗೊತ್ತಾಗುವವರಿಗೆ ಗೊತ್ತಾಗ್ತದೋ ಇಲ್ಲೋ, ಅದಕ್ಕೆ ಬೇಕಾಗಿದ್ದೆಲ್ಲ ವ್ಯವಸ್ಥೆಗಳು. ಹಾಗಂತೇಳಿ ಬಂದವನೇನು ನಾನಿದ್ದಲ್ಲೋ, ಭೀಷ್ಮಾಚಾರ್ಯ ಇದ್ದಲ್ಲೋ, ದ್ರೋಣಾಚಾರ್ಯ ಇದ್ದಲ್ಲೋ ಹೋಗ್ತಾ ಇದ್ದಲ್ಲೋ ಹೇಳಿಸಿದ್ರು. ಇವ ಹೋದದ್ದು ಬಿದ್ದು ನನ್ನ ಮನೆಗೆ ಬರ್ಲಿ ವಿಚಾರಿಸಿಕೊಡು. ಆ ತೀರ್ಮಾನದಲ್ಲಿ ಇದ್ದೇನೆ. ವಿದುರನ್ನು ಹೇಳಿದ್ದಾರೆ ಬರುವುದಕ್ಕೆ ಸಮಯ ಉಂಟ ಅಂತ ಹೇಳಿದ್ದೇನೆ. ಗೋಪಾಲಕರ ಸಭೆ ಎಲ್ಲ ಗೌರವನ ಸಭೆ ಎಚ್ಚರದಿಂದ ಬರಲಿದ್ದೇನೆ ಹೇಳಿದ್ದೇನೆ. ನೋಡೋಣ ಅದಕ್ಕೆ